ನಮಸ್ಕಾರ ಫ್ರೆಂಡ್ಸ್. ನಿಮಗೆಲ್ಲ ಒಂದು ಕತೆ ಗೊತ್ತಿದೆಯಾ? ಅಥವಾ ಸುಮ್ಮನೆ ಜಸ್ಟ್ ಪ್ರಪಂಚದಲ್ಲಿ ಜನ ಮಾತಾಡೋದು ಗೊತ್ತಿದೆಯಾ? ನಮಗೇನಂತ ಹೇಳ್ತಾರೆ ಅಂದರೆ, ಒಂದು ಆನೆಯನ್ನು ಚಿಕ್ಕದು ಇದ್ದಾಗಿಂದ ಅದಕ್ಕೆ ಒಂದು ಸರಪಣಿ ಹಾಕಿ ಅದನ್ನು ಬಂಧಿಸಿ ಇಟ್ಟಿರ್ತಾರೆ. ಅದೇ ಆನೆ ಬೆಳೀತಾ ಬೆಳೀತಾ ಅದೇ ಸರಪಣಿಯನ್ನು ಅದಕ್ಕೆ ರೂಢಿ ಮಾಡಿಕೊಂಡು ಮುಂದೆ ಅದಕ್ಕೆ ಒಂದು ಹಗ್ಗವನ್ನು ಕಟ್ಟಿದರೂ ಕೂಡ ಅದು ಸರಪಣಿ ಅಂತಲೇ ಅಂದ್ಕೊಂಡು ಅದರಿಂದ ಬಿಡಿಸ್ಕೊಳೋದಕ್ಕಾಗಲಿ ಅಥವಾ ಅದನ್ನು ವಿರೋಧ ಮಾಡೋದಕ್ಕಾಗಲಿ ಪ್ರಯತ್ನ ಮಾಡೋದಿಲ್ಲ. ತುಂಬ ಈಸಿಯಾಗಿ ಒಂದು ನಾರ್ಮಲ್ ಹಗ್ಗವನ್ನು ಕಟ್ಟಿದ್ರೂ ಕೂಡ ಅದು ಯಾವ ರೆಸಿಸ್ಟೆಂಟೂ ಮಾಡ್ದಲೇ ತನ್ನನ್ನು ತಾನೇ ಅದರೊಳಗೆ ಅದು ಬಂದಿಯಾಗಿಸ್ಕೊಂಡ್ಬಿಡುತ್ತೆ. ಯಾಕೆ ಈ ಥರ? ಯಾಕೆ ಅಂದರೆ ಅದು ಚಿಕ್ಕ ಇದ್ದಾಗಿಂದನೂ ಕೂಡ ಅದಕ್ಕೆ ಅದೇ ರೀತಿಯಾದ ಸರಪಣಿ ಅದನ್ನು ಬಿಡಿಸ್ಕೊಳೋದಕ್ಕೆ ಅದು ತುಂಬ ಪ್ರಯತ್ನ ಮಾಡಿರುತ್ತೆ. ಆದರೆ ಸರಪಣಿನ ಅದಕ್ಕೆ ಬಿಡಿಸ್ಕೊಳಕ್ಕಾಗದೆ ಕೊನೆಗೆ ಆ ಸರಪಳಿಗೆ ಅದೇ ಶರಣಾಗ್ಬಿಟ್ಟಿರುತ್ತೆ. ಅದೇ ರೀತಿ ನಾವು ಕೂಡ ಅಷ್ಟೇ ಅಲ್ವಾ? ಯಾವುದೋ ಒಂದು ವಿಧದಲ್ಲಿ ಚಿಕ್ಕವರಿದ್ದಾಗಲೋ ಅಥವಾ ಯಾವುದೋ ಒಂದು ಇನ್ಸಿಡೆಂಟು ನಮ್ಮ ಜೀವನದಲ್ಲಿ ಆಗಿರುತ್ತಲ್ಲ, ಅದನ್ನೇ ಇಟ್ಕೊಂಡು ಬೆಳೀತಾ 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 ಮುಂದೆ ನಾವು ಏನೋ ಒಂದು ಮಾಡಬೇಕು ಅಂತ ಹೋದಾಗಲೂ ಕೂಡ ನಾವು ಅದನ್ನು ಮಾಡೋದಕ್ಕೆ ಹೋಗೋದೇ ಇಲ್ಲ. ಫಾರ್ ಎಕ್ಸಾಂಪಲ್, ಒಂದು ಮಗು ಚಿಕ್ಕದಿದ್ದಾಗ ಅದು ಚರಂಡಿನ ಅಥವಾ ಒಂದು ಏನೋ ಒಂದು ಮೋರಿಯನ್ನು ದಾಟೋದಕ್ಕೆ ಹೋಗಿ ಬಿದ್ದುಬಿಟ್ಟಿರುತ್ತೆ ಅಂತ ಇಟ್ಕೊಳ್ಳಿ. ಆದರೆ ಆಮೇಲೆ ಅದು ಯಾವತ್ತೂ ಕೂಡ ಅದನ್ನು ದಾಟೋದಕ್ಕೆ ಪ್ರಯತ್ನ ಪಟ್ಟಿರೋದಿಲ್ಲ, ಪ್ರಯತ್ನ ಪಡೋದೂ ಇಲ್ಲ. ಯಾಕೆ ಅಂದರೆ ಅದಕ್ಕೆ ಸಣ್ಣವನಿದ್ದಾಗ ನಾನು ಅದರಲ್ಲಿ ಬಿದ್ದಿದ್ದೆ ಅನ್ನೋದೇ ನೆನಪಿರುತ್ತೆ ಹೊರತು ನಾನು ಆಮೇಲೆ ಈಗ ದೊಡ್ಡವನಾಗಿದ್ದೀನಿ ಅದನ್ನು ಹಾರೋಷ್ಟು ಕೆಪಾಸಿಟಿ ಇದೆ, ಸಣ್ಣವನಿದ್ದಾಗ ನನ್ನ ಕಾಲು ಚಿಕ್ಕದಾಗಿತ್ತು ಅದನ್ನು ಹಾರೋದಕ್ಕೆ ನನ್ನ ಕೈಯಲ್ಲಿ ಆಗಿರಲಿಲ್ಲ, ಬಟ್ ಈಗ ನಾನು ಹಾರಬಹುದು ಅನ್ನೋದು ಅದ್ರ ತಲೆಗೆ ಬರೋದೇ ಇಲ್ಲ. ಅವಾಗ ಆಗಿತ್ತಲ್ಲ, ಅವಾಗ ಅದರ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಆಗಲಿ ಅಥವಾ ಒಂದು ಜಾಗೃತ ಮನಸ್ಸು ಅಂತ ಇದೆಯಲ್ಲ, ಅದು ಅದನ್ನು ಇಟ್ಕೊಂಡು ಎಳೀತಾ ಇರುತ್ತೆ, ಬೇಡ ನೀನು ಅದನ್ನು ಹಾರೋದಕ್ಕೆ ಹೋದ ತಕ್ಷಣಕ್ಕೆ ನೀನು ಬಿದ್ದುಬಿಡ್ತೀಯ. ಅದು ಯಾವುದೇ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ನಿಮ್ಮ ಮನಸ್ಸು ಅಲ್ಲಿ ನಿಮಗೆ ಹೆದರಿಸುತ್ತೆ. ಹೇಗೆ ಆನೆಗೆ ಆ ಹಗ್ಗನ ಅದು ಮತ್ತೆ ಬಿಡಿಸ್ಕೊಂಡು, ಇಲ್ಲ ಇದು ನಾನು ಸಣ್ಣವನಿದ್ದ ಪ್ರಯತ್ನ ಪಟ್ಟಿದ್ದೀನಿ, ಅದರಿಂದ ಬಿಡಿಸ್ಕೊಂಡು ನಾನು ಹೊರ ಬರೋಕ್ಕಾಗಿಲ್ಲ, ಈಗ ನಾನು ಮಾಡೋಕ್ಕಾಗಲ್ಲ ಅಂತ ಅದು ಹೀಗೆ ಅದಕ್ಕೆ ತನ್ನನ್ನು ತಾನೇ ಸರೆಂಡ್ರ್ ಮಾಡ್ಕೊಳ್ಳುತ್ತೋ, ಹಾಗೆ ನಾವು ಕೂಡ ಅಲ್ವಾ? ಈ ಆನೆ ಪ್ರಯತ್ನ ಪಟ್ಟು ಈಗ ಅವಾಗಿದ್ದಿದ್ದು ಒಂದು ಅದು ಸರಪಣಿ ಈಗಿರೋದಲ್ಲ ಅದು ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ಅದು ಇವತ್ತು ಯಾರ ಒಂದು ಅಂಕುಶಕ್ಕೂ ಇಲ್ಲದೇನೆ ತನಗೆ ತಾನು ಹೋಗ್ತಾಯಿತ್ತು. ಆನೆ ಅಂತ ದೊಡ್ಡ ಪ್ರಾಣಿ ಒಂದು ಕಾಲಿಟ್ರೇ ಮನುಷ್ಯ ಸತ್ತು ಹೋಗ್ಬಿಡ್ತಾನೆ. ಅಂಥ ಪ್ರಾಣಿಯ ಮೇಲೆ ಮನುಷ್ಯ ಸವಾರಿ ಮಾಡ್ತಾನೆ ಅಂದರೆ ಇವೆಲ್ಲದಕ್ಕೂ ಕಾರಣ ನಮ್ಮ ಮೆಂಟಲ್ ಬ್ಲಾಕೇಜಸ್. ಸಣ್ಣವರಿದ್ದಾಗ ಏನೋ ಆಗಿರುತ್ತೆ, ಏನೋ ಮಾಡ್ಕೊಂಡಿರ್ತೀವಿ ಅನ್ನೋದನ್ನೇ ಇಟ್ಕೊಂಡು ಮುಂದೆ ಬೆಳೀತಾ ಬೆಳೀತಾ ನಾವು ಅದನ್ನು ಯಾವುದರಿಂದನೂ ಹೊರಗೆ ಬರೋದಿಲ್ಲ. ಏನಾದರೂ ಒಂದು ಪ್ರಯತ್ನ ಮಾಡಬೇಕು ಅಂತ ಹೋದಾಗ ಆ ಒಂದು ರೆಸಿಸ್ಟೆಂಟನ್ನು ದಾಟಿ ನಾವು ಮುಂದಕ್ಕೆ ಹೋದಾಗಲೇ ಆ ಒಂದು ಪ್ರಯತ್ನವನ್ನು ಸಫಲತೆಯನ್ನು ನಾವು ಕಾಣೋದಕ್ಕೆ ಸಾಧ್ಯ. ಆನೆ ಆದ್ರೂ ಅಷ್ಟೇ, ಆವಾಗ ಹಂಗಿತ್ತು ಈಗಿದು ಬರೀ ಒಂದು ದಾರ ಅಂತ ತಿಳ್ಕೊಂಬಿಟ್ಟಿದ್ರೆ ಅದು ಆ ಮಾವುತನ ಕೈಯಿಂದ ಯಾವತ್ತೂ ಹೊರಗಡೆ ಹೋಗ್ಬಿಡ್ತಾಯಿತ್ತು. ನಾವು ಯಾಕೆ ಆ ಥರ ಮಾಡೋದಿಲ್ಲ? ಆನೆಗೆ ಯೋಚನೆ ಮಾಡೋ ಶಕ್ತಿ ಇಲ್ಲ, ಆದರೆ ನಾವು ಮನುಷ್ಯರಲ್ವಾ, ಔಟ್ ಆಫ್ ದ ಬಾಕ್ಸ್ ಅಂತ ಹೇಳಿಬಿಟ್ಟು ನಾವು ಯಾಕೆ ಥಿಂಕ್ ಮಾಡಲ್ಲ? ಅದನ್ನು ಹಳೆಯದು ಯಾವುದನ್ನೋ ಇಟ್ಕೊಂಡು ನಮ್ಮಲ್ಲಿ ಒಂದು ಗಾದೆ ಇದೆ, ಅಪ್ಪ ಹಾಕಿದ ಆಲದ ಮರ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಹೋಗೋಕ್ಕಾಗತ್ತಾ, ಅದಕ್ಕೆ ನೇಣು ಹಾಕ್ಕೊಳಕ್ಕಾಗತ್ತಾ ಅಂತ ಹೇಳ್ತಾರೆ. ಅದೇ ವಿಷಯನ ಬೇರೆ ವಿಚಾರದಲ್ಲಿ ಯಾಕೆ ಮಾಡಲ್ಲ? ಏನೋ ಒಂದನ್ನು ತಿಳ್ಕೋಬೇಕು ಅಂದಾಗ, ಏನೋ ಹೊಸ ಹೊಸ ವಿಷಯಗಳನ್ನು ತಿಳ್ಕೋಬೇಕು, ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೋಬೇಕು ಅಂದಾಗ ಯಾಕೆ ನಾವು ಹಳೆ ಕಾಲದ ಯಾವುದೋ ನಮ್ಮ ಮನಸ್ಸಿನಲ್ಲಿ ಇದ್ದುದನ್ನು ಇಟ್ಕೊಂಡ್ಬಿಟ್ಟು ಮಾಡ್ತೀವಿ? ಹೊರಗಡೆ ಬಂದುಬಿಟ್ಟು ನಾವು ಅದರಿಂದ ಸ್ವಲ್ಪ ಹೊರಗಡೆ ಬಂದು ನಿಂತು ನೋಡಿದ್ರೆ ತಾನೇ ನನ್ನ ಕಾಲು ಉದ್ದ ಆಗಿದೆ, ನಾನು ಈಗ ಚಿಕ್ಕದಲ್ಲಿರುವಂತಹ ಮೋರಿನ ನಾನು ಆರಾಮಾಗಿ ದಾಟ್ಬೋದು ಅಂತ ನನಗೆ ಗೊತ್ತಾಗೋದು. ನಾನು ಈಗ ಅಲ್ಲಿ ಎದುರುಗಡೆ ನಿಂತ್ಕೊಂಡಿದ್ದೀನಿ, ಆದರೂ ಕೂಡ ಈಗ ನಾನು ಅಲ್ಲಿಗೆ 3 ವರ್ಷದೋ 5 ವರ್ಷದೋ ಹುಡುಗನ ಥರನೇ ಇದ್ದೆ ಅಂದರೆ ಹೇಗೆ ನಾನು ದಾಟೋಕ್ಕಾಗತ್ತೆ? ನಾನು ಆಲ್ರೆಡಿ 25-30 ವರ್ಷದ ಹುಡುಗ ಆಗಿದ್ದೀನಿ ಅನ್ನೋದು ಯಾಕೆ ನಮ್ಮ ತಲೆಗೆ ಬರಲ್ಲ? ಖಂಡಿತ ಒಂದು ಸತಿ ಯೋಚನೆ ಮಾಡಿ ಫ್ರೆಂಡ್ಸ್. ಇದನ್ನು ನೀವು ತಿಳ್ಕೊಂಡ್ರೆ ನೆಕ್ಸ್ಟು ಅದನ್ನು ನಿಮ್ಮ ಮಕ್ಕಳಿಗೂ ಕೂಡ ನೀವು ಅದನ್ನು ಹೇಳ್ಬೋದು, ಅವರಿಗೂ ಕೂಡ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.